ಇದು ಕಾಲು ಸ್ಟ್ರೈಟ್ ಅಂದರೆ ಎತ್ಕೋಬೇಕು ಮೇಲೆ ಎತ್ಕೋಬೇಕಾ ಓಕೆ ಹಾಂ ಅವ್ನು ಹೋಗ್ಲೇ ಇಲ್ವಲ್ಲ ಓಕೆ ಇವ್ರೊಬ್ರದ್ದು ಓಕೆ ಮಾಡೋಣ ಓಕೆ ಮಾಡಿ ಬ್ರೋ ಹೇಳಿ ಕಾಲು ಕಾಲು ಎತ್ತು ಕಾಲು ಗಟ್ಟಿ ಹಿಡ್ಕೋ ಕಾಲು ಸ್ಟ್ರೈಟ್ ಮಾಡು ಕಾಮನ್ ಹೋಗು ಎಕ್ಸ್ಪ್ರೆಸ್ ಓ ಸ್ಟಾರ್ಟ್ ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಸಕಲೇಶ್ಪುರ ಹತ್ರ ಇರೋ ಒಂದು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಆ ರೆಸಾರ್ಟ್ ಯಾವ ಥರ ಇದೆ, ಎಲ್ಲಿದೆ, ನಾವು ರೆಸಾರ್ಟ್ಗೆ ಹೋಗುವಾಗ ಯಾವ್ಯಾವ ಪ್ಲೇಸ್ನ ಕವರ್ ಮಾಡ್ತೀವಿ. ಸೊ ಇದು ಕಂಪ್ಲೀಟ್ ವಿಡಿಯೋ ಇದಾಗಿರುತ್ತೆ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾವು ನೈಟ್ ಹೊರಟು ಡೈರೆಕ್ಟಾಗಿ ಬಂದಿರೋದೆ ಧರ್ಮಸ್ಥಳಕ್ಕೆ ಬಂದು ಈಗ ನಮಗೆ ಇರೋದು 12 ಗಂಟೆಗೆ ಚೆಕ್ಕಿಂಗ್ ಅಲ್ಲಿ. ಸೊ ಅಷ್ಟರಲ್ಲಿ ನಾವು ದೇವ್ರ ದರ್ಶನ ಮಾಡ್ಕೊಂಡ್ರೆ ಆರಾಮಾಗಿ ಇಲ್ಲಿಂದ ರಿಟರ್ನ್ ಸಕಲೇಶ್ಪುರಕ್ಕೆ ಹೋಗಿ 2 ದಿನ ಅಲ್ಲೇ ರೆಸಾರ್ಟಲ್ಲಿ ಇರಬೇಕು ಅಂತ ಅನ್ನೋದು ಪ್ಲ್ಯಾನ್ ಆಗಿದೆ. ಆಲ್ರೆಡಿ ಬೆಳಿಗ್ಗೆ 6 ಗಂಟೆ ಈಗ ಟೈಮು, ತುಂಬ ಕ್ರೌಡ್ ಬಂದಿದ್ದಾರೆ. ನಮಗೆ ಗೊತ್ತಿಲ್ಲ ಎಷ್ಟೊತ್ತಿಗೆ ಮುಗಿಯುತ್ತೆ ಇಲ್ಲಿ ಟೈಮ್ ದರ್ಶನ ಅಂತ. ಒನ್ಸ್ ಇಲ್ಲಿಂದ ಮುಗಿಸ್ಕೊಂಡು ಆದಷ್ಟು ಬೇಗ ನಾವು ಸಕಲೇಶ್ಪುರ ಕಡೆಗೆ ಹೋಗೋಣ. ಸೊ ನಾವಿವಾಗ ಧರ್ಮಸ್ಥಳ ಮುಗಿಸ್ಕೊಂಡು ಸಕಲೇಶ್ಪುರದ ರೆಸಾರ್ಟ್ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಫಿಲಮಲ್ಲೆಲ್ಲ ನಿಮ್ಗೆ ಹೇಳ್ತಾರೆ ಗೊತ್ತಾ, ಹೋಗೋ ಜಾಗಕ್ಕಿಂತ ಹೋಗ್ತಾ ಇರೋ ದಾರಿನೇ ಚೆಂದ ಅಂತ. ಹಾಗಿದೆ ನೋಡಿ ಇದೇನಾದ್ರು ನೀವು ಮಾನ್ಸೂನ್ ಟೈಮಲ್ಲಿ ನೋಡಿದ್ರೆ ಒಂದು ಅದ್ಭುತವಾದಂಥ ಜಾಗ ಅಂತ ಅಂದ್ಕೊಬೋದು. ಸೊ ಬನ್ನಿ ತಡ ಮಾಡದೆ ಬೇಗ ನಾವು ರೆಸಾರ್ಟ್ ಹೊರಡ್ತಾ. ಸೊ ಫೈನಲಿ ನಾವು ಬಂದಿದ್ದೀವಿ ವೈಲ್ಡ್ ವುಡ್ ನೇಚರ್ ಕ್ಯಾಂಪ್ಗೆ. ಇದು ನಾವು ಸಕಲೇಶ್ಪುರದಲ್ಲಿ ಯಾವ್ದಾದ್ರು ರೆಸಾರ್ಟ್ ಹುಡುಕಬೇಕು ಅಂತ ತುಂಬ ರಿಸರ್ಚ್ ಮಾಡಿದಾಗ ನಮಗೆ ಸಿಕ್ಕಿದ್ದು ಒನ್ ಆಫ್ ದ ಬೆಸ್ಟ್ ರೆಸಾರ್ಟ್ ಅಂತ ಅಂದ್ಕೊಬೋದು. ಬೆಸ್ಟೋ ವರ್ಸ್ಟೋ ಏನೋ ನಮ್ಗೆ ಗೊತ್ತಿಲ್ಲ. ಫಸ್ಟು ಒಳಗಡೆ ಹೋಗೋಣ. ಹೋಗ್ತಾ ನಮ್ಗೆ ಅರ್ಥ ಆಗುತ್ತೆ ಇದು ಬೆಸ್ಟ್ ಇದೆಯಾ ವರ್ಸ್ಟ್ ಇದೆಯಾ. ಸೊ ಇದನ್ನು ನಿಮಗೆ ರೆಕಮೆಂಡ್ ಮಾಡಬೇಕಾ ಮಾಡಬಾರ್ದಾ, ಇದ್ರ ಬಜೆಟ್ ಎಷ್ಟು, ಇದರಲ್ಲಿ ಏನೇನಿದೆ ಕಂಪ್ಲೀಟ್ ಡೀಟೇಲ್ಸು ಈ ವಿಡಿಯೋದಲ್ಲಿ ಇರುತ್ತೆ. ಎಂಡ್ ತನಕ ನೋಡಿ. ಅಲ್ಲಿ ವಾಲಿಬಾಲ್ ಆಡ್ಬೋದು, ಕ್ರಿಕೆಟ್, ಮಡ್ ವಾಲಿಬಾಲ್, ಬ್ಯಾಸ್ಕೆಟ್ಬಾಲ್. ಸೊ ಇದು ರೆಸಾರ್ಟ್ನ ಹೆಸರು ನಾನು ಮುಂಚೆನೇ ಹೇಳಿದೆ ವೈಲ್ಡ್ ಆ್ಯಂಡ್ ವುಡ್ಸ್ ಅಂತ. ಸೊ ಆ ಹೆಸ್ರಿಗೆ ತಕ್ಕಂತೆ ಈ ಉದ್ದವಾದ ಮರಗಳ ಮಧ್ಯದಲ್ಲಿ ದಟ್ಟವಾದ ಕಾಡಲ್ಲಿ ಇರುವಂಥ ಒಂದು ರೆಸಾರ್ಟು ನೋಡಿ. ಇದು ನಾವು ಬಂದಿರೋದು ಬೇಸಿಗೆ ಟೈಮು. ಸೂರ್ಯನ ಕಿರಣನೂ ರೆಸಾರ್ಟ್ ಒಳಗಡೆ ಕಡಿಮೆ ಬರೋ ಥರ ಫೀಲ್ ಆಗ್ತಾಯಿದೆ ನೋಡಿ. ಇದೇ ನೀವೇನಾದ್ರು ಮಾನ್ಸೂನ್ ಟೈಮಲ್ಲಿ ಬಂದರೆ ಮೇ ಬಿ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತ ನಾನು ಹೇಳ್ತೀನಿ. ಮಾನ್ಸೂನ್ ಟೈಮಲ್ಲಿ ಯಾರು ಬಂದು ಆಲ್ರೆಡಿ ಸಕಲೇಶ್ಪುರನ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ ನಿಮಗೆಲ್ಲ ಗೊತ್ತೇ ಇರುತ್ತೆ ಮಾನ್ಸೂನ್ ಎಲ್ಲ ಹೇಗಿರುತ್ತೆ ಅಂತ. ಸೊ ಆದಷ್ಟು ಬರೋರು ಮಾನ್ಸೂನ್ ಟೈಮಲ್ಲಿ ಬನ್ನಿ ಈ ರೆಸಾರ್ಟ್ಗೆ ಅಂತ ನನ್ನ ಅಭಿಪ್ರಾಯ. ಸೊ ಬನ್ನಿ ಇದರಲ್ಲಿರೋ ಗೇಮ್ಸ್ಗಳೇ ನಾನು ಅದ್ರ ಬಗ್ಗೆ ಹೇಳ್ತೀನಿ. ಸೊ ನಾವೀಗ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ನಿಮಗೆ ನೋಡಿ ಎಷ್ಟೊಂದು ರೋಪ್ ಆ್ಯಕ್ಟಿವಿಟೀಸ್ ಕಾಣಿಸ್ತಾ ಇದೆ ಅಂತಂದರೆ ನನಗೆ ನಿಜವಾಗ್ಲೂ ಅದರ ಆ್ಯಕ್ಟಿವಿಟೀಸ್ ನೇಮ್ಗಳಂತೂ ಗೊತ್ತಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಇಲ್ಲಿ ಮೇಯ್ನ್ ಇರೋದು ಟೆಂಟ್ ಸ್ಟೇ ಮತ್ತು ರೂಮ್ ಸ್ಟೇ ಎರಡೂ ನಿಮಗೆ ಅವೈಲಬಲ್ ಇದೆ. ನೀವು ಟೆಂಟ್ ಸ್ಟೇ ಮಾಡ್ತೀನಿ ಅಂತಂದ್ರೂ ಎಷ್ಟು ಜನ ಬಂದ್ರೂ ಅವರು ಟೆಂಟ್ನ ಹಾಕ್ಕೊಡ್ತಾರೆ. ಸೊ ಅದಕ್ಕೇನು ತೊಂದರೆ ಇಲ್ಲ. ಹಾಗೂ ರೂಮ್ ಸ್ಟೇನೂ ಅವೈಲಬಲ್ ಇರುತ್ತೆ. ಫಸ್ಟೇ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬುಕ್ಕಿಂಗ್ ಮಾಡ್ಕೊಳ್ಳಿ. ಹಾಗೆ ಮೇಯ್ನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಇಲ್ಲಂತೂ ಸಿಗ್ನಲ್ ಅಂತೂ ಸಿಗೋಲ್ಲ. ಸಿಗ್ನಲ್ ನೀವು ಮೊಬೈಲ್ನ ಮರೆತು ಬರ್ತೀನಿ ಅಂತಂದವ್ರಿಗೆ ಮಾತ್ರ ಈ ರೆಸಾರ್ಟ್ನ ಸಜೆಸ್ಟ್ ಮಾಡ್ತೀನಿ ನಾನು. ಮೊಬೈಲು ನೀವು ಇಲ್ಲಿಗೆ ಬಂದಾಗಲೂ ಬೇಕೇ ಬೇಕು ಅಂತಂತಂದರೆ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ವೈಫೈ ಕೊಡ್ತಾರೆ. ವೈಫೈ ತಗೊಂಡು ನೀವು ಆರಾಮಾಗಿ ಮೊಬೈಲ್ ಯೂಸ್ ಮಾಡ್ಬೋದು. ಸೊ ಬನ್ನಿ ಹೆಂಗೆ ಒಂದು ರೌಂಡ್ ಹಾಕೋಣ, ಏನೇನಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ನೋಡಿ ಇದೇ ಟೆಂಟು. ನಾನು ಹಾಗೆ ಹೇಳ್ದಂಗೆ ಈ ಥರ ಇರುತ್ತೆ ಟೆಂಟ್ಗಳು. ಸೊ ಏನು ತೊಂದರೆ ಇಲ್ಲ, ಆರಾಮಾಗಿ ನೀವು ಟೆಂಟಲ್ಲಿ ಕೂಡ ಸ್ಟೇ ಮಾಡ್ಬೋದು. ಅಲ್ಲಿ ಮೇಲ್ಗಡೆ ನಿಮ್ಗೆ ಕಾಣಿಸ್ತಾ ಇರೋದೆಲ್ಲ ಕಾಟೇಜಸ್ಸು.
ಸೊ ಇಲ್ಲೊಂದು ರೋಡ್ ಹೋಗ್ತಾ ಇದೆ, ಈ ರೋಡಲ್ಲಿ ಏನಿದೆ ಅಂತ ಹೋಗಿ ನೋಡ್ಕೊಂಬರೋಣ ಬನ್ನಿ. ಹಾಗೆ ಎಲ್ಲ ರೆಸಾರ್ಟಲ್ಲಿ ಜಿಪ್ಲೈನ್ ಎಲ್ಲ ಲಾಂಗೆಸ್ಟ್ ಜಿಪ್ಲೈನ್ ಇದೆ. ಒಂಥರ ಇದು ನೀವು ಆರ್ಟಿಫಿಷಿಯಲ್ ಜಿಪ್ಲೈನ್ಗಳ ಥರ ನೀವು ನೋಡಿರ್ಬೋದು. ಬಟ್ ಇಲ್ಲಿ ಯಾವ ಥರ ಇದೆ ಅಂತಂದರೆ ಆಲ್ರೆಡಿ ಇರುವಂಥ ಒಂದು ಪಾಂಡ್ ಕೆರೆ ಥರಲ್ವಾ, ಸೊ ಅದಕ್ಕೇ ಒಂದು ರೋಪ್ನ ಮರದಿಂದ ಕಟ್ಟಿ ಇಲ್ಲಿ ಒಂದು ಚೆನ್ನಾಗಿ ಮಾಡಿದ್ದಾರೆ. ಒಂದು ಡಿಫ್ರೆಂಟ್ ಫೀಲ್ ಕೊಡುತ್ತೆ ಈ ಜಿಪ್ಲೈನು. ಸೊ ಹಾಗೆ ನಾವು ನಮ್ಮ ಕಾಟೇಜಸ್ ಕಡೆ ಬಂದರೆ ನೋಡಿ ನಮ್ಮವರೆಲ್ಲ ಹೆಂಗೆ ಆಟ ಆಡ್ತವ್ರೆ. ಬಂದು ರೈನ್ ಡ್ಯಾನ್ಸ್ ಆಡುವಂಥ ಒಂದು ಸ್ಪಾಟು. ಈ ರೆಸಾರ್ಟಲ್ಲಿ ಏನು ಒಂದು ಅಂದರೆ ತುಂಬ ಚೆನ್ನಾಗಿದೆ ಅಂತಂದಲ್ಲ, ಇರೋದ್ರಲ್ಲಿ ಸಿಂಪಲ್ಲಾಗಿ ಆದಷ್ಟು ನ್ಯಾಚುರಲ್ಲಾಗಿ ನಮಗೆ ಆ್ಯಕ್ಟಿವಿಟೀಸ್ಗಳನ್ನ ನೋಡಬಹುದು. ನೋಡಿ ಸೌದೆ ಒಲೆಯಲ್ಲಿ ನಮಗೆ ಬಿಸಿನೀರು ಕಾಯಿಸ್ಕೊಡ್ತಾರೆ. ಸೊ ನಾವು ಬಂದಿರೋದು ಟೋಟಲ್ 6 ಮೆಂಬರ್ಸ್. ಇದರಲ್ಲಿ ನಾವು 2 ಕಾಟೇಜು ಮತ್ತು 1 ಟೆಂಟ್ ಕೊಟ್ಟಿದ್ದಾರೆ ನಮಗೆ. ಇದು ಒಂದು ಟೆಂಟು. ಸೊ ಇವೆರಡು ನಮ್ಮ ಕಾಟೇಜಸ್ಗಳು. ಇಲ್ಲಿಂದ ಅಲ್ಲೇನು ಕಾಣಿಸ್ತಾ ಇದೆ ಅದೇ ಊಟದ ಹಾಲು. ಸೊ ಬನ್ನಿ ಅಲ್ಲಿ ಹೋಗೋಣ ಒಂದು ಸರಿ. ಎಸ್, ಇದೆ ಡೈನಿಂಗ್ ಹಾಲ್. ಸೊ ಇಲ್ಲಿ ಇಂಡೋರ್ ಆ್ಯಕ್ಟಿವಿಟೀಸ್ ಕೂಡ ಇಲ್ಲೇ ನಿಮಗೆ ಆಲ್ಮೋಸ್ಟ್ ಸಿಗೋದು. ಸ್ನ್ಯಾಕ್ಸ್ ಟೈಮು, ಊಟದ ಟೈಮು, ಎಲ್ಲ ಟೈಮಲ್ಲೂ ನೀವು ಇಲ್ಲಿಗೆ ಬರಬೇಕಾಗತ್ತೆ. ಯಾವುದು ಊಟ ಎಲ್ಲ ರೂಮ್ಗೆ ಸಪ್ಲೈ ಇರೋದಿಲ್ಲ. ಆರಾಮಾಗಿ ಮ್ಯೂಸಿಕ್ ಟೈಮ್ ಇರುತ್ತೆ 7 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ. ಆರಾಮಾಗಿ ಊಟ ಮಾಡಿಕೊಂಡು ಕಾಟೇಜಸ್ಸಲ್ಲಿ ಹೋಗಿ ಮಲ್ಕೊಳ್ಳೋ ಥರ ಫೆಸಿಲಿಟಿ ಮಾಡಿದ್ದಾರೆ. ಸೊ ನಾವು ನೈಟ್ ಊಟ ಮುಗಿಸ್ಕೊಂಡು ಬಂದರೆ ಫೈರ್ ಕ್ಯಾಂಪ್ ಹಾಕ್ತಾರೆ. ಸೊ ಇಂಡಿವಿಜುವಲ್ ಬೇಕಂತಂದರೆ ಅವ್ರವ್ರ ಹಟ್ ಹತ್ರ ಕೂಡ ಹಾಕ್ಸ್ಕೊಬೋದು. ಇಲ್ಲ ಅಂತಂದರೆ ಎಲ್ಲರೂ ಒಂದು ಕಡೆ ಕೂತ್ಕೊಳ್ಳೋ ಆ ಜಾಗದಲ್ಲಿ ಕೂಡ ಅವ್ರು ಫೈರ್ ಕ್ಯಾಂಪ್ ಹಾಕಿರ್ತಾರೆ. ಸೊ ಆರಾಮಾಗಿ ಎಲ್ಲರ ಜೊತೆ ಮಾತಾಡ್ತಾ ಟೈಮ್ ಪಾಸ್ ಮಾಡೋಕ್ಕೆ ಒನ್ ಆಫ್ ದ ಬೆಸ್ಟ್ ಜಾಗ ಅಂತ ಹೇಳ್ತೀನಿ. ಸೊ ನಮ್ಮದು ಬೆಳಿಗ್ಗೆ 11 ಗಂಟೆಗೆ ಚೆಕ್ಔಟ್ ಇತ್ತು. ನಾವು ಬೆಳಿಗ್ಗೆ ಬೇಗ ಎದ್ದು ರೆಸಾರ್ಟ್ ಎಲ್ಲ ಒಂದು ರೌಂಡು ಆರಾಮಾಗಿ ಸುತ್ತಾಡಿಕೊಂಡು ಕೆಲವೊಂದಷ್ಟು ಆ್ಯಕ್ಟಿವಿಟೀಸ್ ಮಾಡಿಕೊಂಡು ನೋಡಿ ಸ್ವಿಂಗ್ಸ್ ಎಲ್ಲ ಆರಾಮಾಗಿ ಆಡಿಕೊಂಡು ನಮ್ಮ ಫ್ರೆಂಡ್ಸ್ ಎಲ್ಲ ಫುಲ್ ಮಜಾ ಮಾಡಿದ್ರು. ಸೊ ಈ ರೆಸಾರ್ಟ್ನ ಪ್ರೈಸು ಹಾಗೂ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಓನರ್ ಹತ್ರನೇ ಕೇಳೋಣ ಬನ್ನಿ. ಸ್ಟಾರ್ಟ್ ಮಾಡಿ. ಹಾಯ್, ಹಲೋ, ನಮಸ್ತೆ ಎಲ್ರಿಗೂ. ವೀಕೆಂಡ್ ಸ್ಟಾರ್ಟರ್ಗೆ ಎಲ್ರಿಗೂ ಸ್ವಾಗತ. ಇವರು ಇವತ್ತು ಬಂದಿದ್ದಾರೆ ನೇಚರ್ ಕ್ಯಾಂಪ್. ಒನ್ ಡೇ ಫೀಲ್, ಒನ್ ಡೇ ಸ್ಟೇ. ಇಲ್ಲಿ ತುಂಬಾ ಆಪ್ಷನ್ಸ್ ಇದೆ. ಆಪ್ಷನ್ಸ್ ಅಂದ್ರೆ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಷ್ಟು ಆಪ್ಷನ್ಸ್ ಇದೆ. ಒಂದು ಡೇಲಿ 24 ಗಂಟೆ 8 ಅವರ್ನ ಮಲ್ಗೋಕೆ ಬಿಟ್ರೆ, ಮೈನಸ್ ಮಾಡ್ಕೊಳ್ಳಿ ನೀವೇ, 8 ಅವರ್ನ ಮಲ್ಗೋಕೆ ಬಿಟ್ರೆ ಇನ್ನ ಫುಲ್ ಆಗಿ ಟೈಮ್ ಸ್ಪೆಂಡ್ ಮಾಡುವಂತ ಆಕ್ಟಿವಿಟೀಸ್ ಇದೆ ಇಲ್ಲಿ. ನೋಡಿ ಇಲ್ಲಿ ಮೇಲೆ ಕಳಿಸೋದಿಲ್ಲ, ಡೈರೆಕ್ಟ್ ನಾವ್ ಯಾವ್ದೇ ಕಾರಣಕ್ಕೂ ಬಂದ್ರೆ ವೆಲ್ಕಮ್ ಡ್ರಿಂಕ್ಸ್ ಏನಿದೆ, ಡೈನಿಂಗ್ ಹಾಲ್ ಅಲ್ಲಿ ಏನಿದೆ, ಊಟ ಎಷ್ಟೊತ್ತಿಗಿದೆ ಯಾವ್ದನ್ನು ಕೇಳಲ್ಲ. ನಾವು ಬರೋ ಉದ್ದೇಶ ಏನ್ ಗೊತ್ತಾ, ಆಟ ಆಡ್ಬೇಕು, ಎಂಟರ್ಟೈನ್ಮೆಂಟ್ ಮಾಡ್ಬೇಕು, ಎಂಜಾಯ್ಮೆಂಟ್ ಮಾಡ್ಬೇಕಂತ. ಮೇಲೆ ಹೋದ್ರೆ ಗ್ರೌಂಡ್ ಸಿಗುತ್ತೆ, ಅಲ್ಲಿ ಡ್ರೈ ಆಕ್ಟಿವಿಟೀಸ್, ವೆಕ್ ಆಕ್ಟಿವಿಟೀಸ್ ಎಲ್ಲ ಇರುತ್ತೆ. ಕ್ರಿಕೆಟ್, ಬಾಸ್ಕೆಟ್ ಬಾಲ್, ಶಟಲ್ ಕಾಕ್, ಟೇಬಲ್ ಟೆನ್ನಿಸ್ ಹಾಗೂ ಮಡ್ ವಾಲಿಬಾಲ್ ಮೇಲೆ ಇರುತ್ತೆ. ಜಿಪ್ ಲೈನ್ ನಮ್ಮ ಪ್ರಾಪರ್ಟಿ ಕೆಳಗಡೆ ಇದೆ. ಇಲ್ಲಿ ಏನ್ ನೋಡ್ತಿದ್ದೀರಾ, ಫುಲ್ ನೇಚರ್ ಸರ್. ಮರಗಳ ಮಧ್ಯೆ ಏನನ್ನು ವೇಸ್ಟ್ ಮಾಡ್ದಂಗೆ ಪ್ರತಿಯೊಂದನ್ನು ಕಸನು ರಸ ಮಾಡೋ ಅಂತ ಕಾಲ ಇದು. ಅಂತದ್ರಲ್ಲಿ ಮರನ ಯೂಸ್ ಮಾಡ್ಕೊಂಡು ನಾವು ರೋಪ್ ಆಕ್ಟಿವಿಟೀಸ್ ನ ಕಟ್ಟಿದ್ದೀವಿ. ಕೆಳಗಡೆನೂ ಕೂಡ ಸ್ಟೇ ಇರುತ್ತೆ. ನಮ್ಮಲ್ಲಿ ತುಂಬಾ ಜಾಸ್ತಿ ಎಚ್ಚರಿತವಾಗಿ ಟೆಂಟ್ ಸ್ಟೇ ಇರುತ್ತೆ. ಟೆಂಟ್ ಸ್ಟೇ ಯಾಕಪ್ಪ ಅಂದ್ರೆ ನಾವು ಮನೆಯಲ್ಲಿ, ರೂಮಲ್ಲಿ, ಕಾಟೇಜಸ್ ಅಲ್ಲಿ ಮಲಗೋದು ಕಾಮನ್ ಇರುತ್ತೆ. ಇಲ್ಲಿ ಟೆಂಟ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಅಡ್ವೆಂಚರ್ ಇರ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಟೆಂಟ್ ನ ಜಾಸ್ತಿ ಮಾಡಿದ್ದೀವಿ. ಓಕೆನಾ? ನಿಮ್ಗೆ ಪೀಸ್ಫುಲ್ ಆಗಿ ಒಂದು 10 ಜನ 15 ಜನ ಬಂದ್ರೆ ಇಂಡಿವಿಜುವಲ್ ಆಗಿ ಸಪರೇಟ್ ಆಗಂತ ಹಟ್ಗಳಿದೆ. ಮತ್ತೆ ನೀವಾಗೆ ಏನಾದ್ರೂ ಎಂಟರ್ಟೈನ್ಮೆಂಟ್ ಮಾಡ್ಕೋಬೇಕು ಅಂದ್ರೆ ಕರಾೋಕೆಗೆ ಮ್ಯೂಸಿಕ್, ಸೌಂಡ್ ಬಾಕ್ಸ್ ಎಲ್ಲಾನು ಪ್ರೊವೈಡ್ ಮಾಡ್ತೀವಿ. ನಂತರ ನೀವು ಬರ್ತಿರಂಗೆ ವೆಲ್ಕಮ್ ಡ್ರಿಂಕ್ಸ್ ನ ಕೊಡ್ತೀವಿ. ವೆಲ್ಕಮ್ ಡ್ರಿಂಕ್ಸ್ ನ ಕೊಟ್ಬಿಟ್ಟು ನಿಮಗೆ ಟೆಂಟ್, ರೂಮು, ಟೆಂಟ್ ಆದ್ರೆ 1800 ರುಪೀಸ್, 2000 ರುಪೀಸ್ ಇರುತ್ತೆ. ವೀಕ್ ಡೇಸ್ ಅಲ್ಲಿ 1800 ಇರುತ್ತೆ. ವೀಕೆಂಡ್ ಅಲ್ಲಿ 2000 ರುಪೀಸ್ ಆಗುತ್ತೆ. ರೂಮ್ಸ್ ಆದ್ರೆ 2100 ಇರುತ್ತೆ ವೀಕ್ ಡೇಸ್ ಅಲ್ಲಿ. ವೀಕೆಂಡ್ ಆದ್ರೆ 2220, 250 ಈ ತರ ಆಗುತ್ತೆ. ನಿಮ್ಗೆ ಎಂಟ್ರಿ ಆಗ್ತಿದಂಗೆ ವೆಲ್ಕಮ್ ಡ್ರಿಂಕ್ ಸಿಗುತ್ತೆ. ನೆಕ್ಸ್ಟ್ ಒಂದು ಲಂಚ್, ಹಾಗೆ ಡಿನ್ನರ್, ಮತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಯಾರೇ ಪ್ಯಾಕೇಜ್ ತಗೊಂಡ್ರು 3 ಮೀಲ್ಸ್ ಕಂಪಲ್ಸರಿ ಇರುತ್ತೆ. 2 ನಾನ್ ವೆಜ್, 1 ವೆಜ್. ಮತ್ತೆ ಇನ್ನ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈಗ ಸದ್ಯದ ಮಟ್ಟಿಗೆ ಟ್ರಕ್ಕಿಂಗ್ ಇರಲ್ಲ, ಯಾಕಂದ್ರೆ ಕಾಡಿಗೆಲ್ಲ ಬೆಂಕಿ ಹಾಕ್ತಿದ್ದಾರೆ. ಆ ಉದ್ದೇಶ ಪೂರ್ವಕವಾಗಿ ಟ್ರಕ್ಕಿಂಗ್ ಕ್ಯಾನ್ಸಲ್ ಆಗಿರುತ್ತೆ. ಜಸ್ಟ್ 2 ಮಂತ್ ಮಾತ್ರ. ಮತ್ತೆ ಆಫ್ಟರ್ 2 ಮಂತ್ ಟ್ರಕ್ಕಿಂಗ್ ಇರುತ್ತೆ. ಪೀಸ್ಫುಲ್ ಆಗಿ ವ್ಯೂ ಪಾಯಿಂಟ್ ಕರ್ಕೊಂಡು ಹೋಗ್ತೀವಿ. ಒಳ್ಳೆ
ಸೈಲೆನ್ಸ್ ಅನ್ನೋಕೆ ಸಕಲೇಶ್ಪುರನೇ ಉದಾಹರಣೆ ಅಂತ ಹೇಳ್ಬೋದು. ಆಮೇಲೆ ನಮ್ಮ ರೆಸಾರ್ಟ್ ಸ್ಪೆಷಲ್ ಏನಪ್ಪಾ ಅಂದ್ರೆ ಇಲ್ಲಿ ಮಡ್ ವಾಲಿಬಾಲ್, ಜಿಪ್ ಲೈನ್, ರೈನ್ ಡ್ಯಾನ್ಸ್ ಇವು ಟಾಪ್ 3 ಆಕ್ಟಿವಿಟೀಸ್ ಆಗಿರುತ್ತೆ. ಇಲ್ಲಿ ತುಂಬಾ ಎಂಟರ್ಟೈನ್ಮೆಂಟ್ ಮಾಡ್ಬೋದು. ಒಬ್ರು ಇಬ್ರು ಬಂದ್ರೆ ಸರ್ ಮಡ್ ವಾಲಿಬಾಲ್ ಅಲ್ಲಿ ಆಡಕ್ಕಾಗಲ್ಲ ಅಂತ ದಯವಿಟ್ಟು ಕೇಳ್ಬೇಡಿ. ಟೀಮ್ ಬರ್ಬೇಕು. 10-15 ಜನ ಇದ್ರೆ ಆ ಮಜಾನೇ ಬೇರೆ ಇರುತ್ತೆ. ನಮ್ದು ತಮ್ದು ಅನ್ನೋದು ಎಲ್ಲರೂ ಇದ್ರೆ ಅದು ಟೀಮ್ ಅಲ್ಲಿ ಆಗಿರುತ್ತೆ. ಫ್ರೆಂಡ್ಶಿಪ್ ಎವರ್ ಗ್ರೀನ್. ನಮ್ಮ ವರ್ಲ್ಡ್ ನ್ಯೂಸ್ ನ ಮರೆಯಲಾಗದ ಅಂತ ಮೂವ್ಮೆಂಟ್ ಕೊಡ್ತೀವಿ. ದಯವಿಟ್ಟು ಬನ್ನಿ, ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಸೊ ಫೈನಲ್ ಕನ್ಕ್ಲೂಷನ್ ಏನಪ್ಪ ಅಂತಂತಂದರೆ ಈ ರೆಸಾರ್ಟಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಂತೂ ಇಲ್ಲ. ಸೊ ನಾನು 10ಕ್ಕೆ ಹೇಳ್ಕೊಡ್ತೀನಿ. ಇಲ್ಲಿಂದ ನಿಯರ್ ಬೈಯೇ ಬೆಟ್ಟದ ಭೈರವೇಶ್ವರ ಟೆಂಪಲ್ ಇದೆ. ಸೊ ಫಸ್ಟ್ ನಾವು ಬೆಟ್ಟದ ಭೈರವೇಶ್ವರ ಟೆಂಪಲ್ ಮುಗಿಸ್ಕೊಂಡು ಅಲ್ಲಿಂದ ಡೈರೆಕ್ಟಾಗಿ ಬೆಂಗಳೂರಿಗೆ ಹೊರಡಬೇಕು ಅನ್ನೋ ಪ್ಲ್ಯಾನ್ ಆಗಿದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹೀಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.